ಸೈಕಾಲಜಿ ಅನ್ನೋದು ತುಂಬ ಡೀಪ್ ಸಬ್ಜೆಕ್ಟ್ ಮೇಡಮ್, ಒಂದಕ್ಕೊಂದಕ್ಕೆ ತುಂಬ ಕನೆಕ್ಟ್ ಆಗಿರುವಂಥದ್ದು. ಸೊ ಹಾಗಾಗಿ ಇನ್ನು ಮುಂದೆ ಆದರೂ ಸೈಕಾಲಜಿನ ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿ. ಯಾರೋ ಎಕ್ಸ್ಪರ್ಟ್ಸ್ ಕಲಿಯುವಂಥದ್ದಲ್ಲ ಸೈಕಾಲಜಿ. ತನ್ನ ಬ್ರೈನ್ ಬಗ್ಗೆ ನಾನೇ ಅದು ಯಾವ ಥರ ಸಿಸ್ಟಮ್ಯಾಟಿಕಾಗಿ ವರ್ಕ್ ಆಗ್ತಿದೆ ಅಂತ ಅನಲೈಸ್ ಮಾಡಿ ಅದನ್ನು ಅವೇರ್ನೆಸ್ಸಿಗೆ ಬಂದುಬಿಟ್ರೆ ನೀವು ಸೈಕಾಲಜಿಸ್ಟೇ. ಸ್ವಭಾವದ ಅರ್ಥವನ್ನು ನಾವೇ ಮಾಡ್ಕೋಬೇಕು, ಸ್ವಯಂ ಆಗಿ ನಾವು ಮಾಡ್ಕೊಳ್ಬೇಕು. ಎಲ್ಲದು ಸ್ವಯಮಲ್ಲೇ ಆಗುತ್ತೆ ಮೇಡಮ್. ಸೃಷ್ಟಿ ಇರೋದೇ ಎಲ್ಲ ಸ್ವಯಮಿಂದ ಅಲ್ಲ. ನಾನು ಬೈದರೆ ಬೈಗಳು ಹೋಗುತ್ತೆ, ನಾನು ಅದನ್ನು ಹೊಗಳಿಕೆ ಅಂತ ಅಂದ್ಕೊಂಡ್ರೆ ಅದು ಹೊಗಳಿಕೆ ಆಗಿರುತ್ತೆ. ನನ್ನ ಜೀವನಕ್ಕೋಸ್ಕರ ಹೇಳ್ತೀರಾ, ಇದೆಲ್ಲದು ನನ್ನ ಪರ್ಸೆಪ್ಷನ್, ಇದು ನನ್ನ ಒಂದು ಆಲೋಚನಾ ವಿಧಾನ ಅಷ್ಟೇ. ಸೊ ಅದನ್ನು ಬಿಟ್ಟು ಅವ್ರು ಬೈದರು, ಅವ್ರು ಹೊಡೆದ್ರು, ಅವ್ರು ನನಗೆ ವಾತಾವರಣ ಕೊಡಲಿಲ್ಲ, ಹಿಂಗೆಲ್ಲ ಹೇಳ್ಕೊಂಡು ಕುತ್ಕೊಂಡ್ರೆ ನಾನು ಯಾವಾಗಲೂ ಬೇರೆಯವ್ರ ಮೇಲೆ ಡಿಪೆಂಡೆಂಟ್ ಆಗೇ ಹೋಗ್ಬಿಡ್ತೀನಿ ಅಂತ. ಸೊ ಅಟ್ಲೀಸ್ಟ್ ಮಕ್ಕಳಿಗೆ ಇದೆಲ್ಲ 16 ವರ್ಷದೊಳಗಡೆ ಗೊತ್ತಾಗಲ್ಲ. ನೀವು ಇವತ್ತು ದೊಡ್ಡವರಾಗಿದ್ದೀರ ಅಂದರೆ ನೀವೆಲ್ಲ ವಿಚಾರನ ತಿಳ್ಕೊಳ್ಳಿ. ಕಲಿಯುಗ ಅಂದ್ರೇ ಕಲಿಯೋದು ಅಂತ ನಮಗೆಲ್ಲರಿಗೂ ಗೊತ್ತಿರಬೇಕಾದ್ರೆ ಯಾಕೆ ಕಲಿಕೆ ಅಂದರೆ ನಾವು ಹಿಂದೆ ಉಳಿತಾ ಇದ್ದೀವಿ? ಒಂದು ಸ್ವಲ್ಪ ಧೈರ್ಯ ಮಾಡಿ ಮುಂದೆ ಬನ್ನಿ, ನಿಮ್ಮ ಲೈಫ್ ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ಕೆಲವರೆಲ್ಲ ಹೇಳ್ತಾರಲ್ಲ ಮೇಡಮ್, ಸಕ್ಸಸ್ಸಿಗೆ ಎಂಡಲ್ಲಿ ಬಂದುಬಿಟ್ಟು ನಾನು ಇಷ್ಟು ದಿನ ಎಫರ್ಟ್ ಹಾಕಿದ್ದೀನಿ ಅಂತೇಳಿ ವಾಪಸ್ ಹೋಗೋರು ತುಂಬ ಜನ ಇದ್ದಾರಂತೆ. ಸೊ ಹಾಗಾಗಿ ನೀವು ಎಷ್ಟೆಷ್ಟೋ ಬುಕ್ಗಳನ್ನು ಓದಿರ್ಬೋದು, ಏನೇನೆಲ್ಲೋ ಟ್ರೈನಿಂಗ್ ಪ್ರೋಗ್ರಾಮ್ಸ್ನ ಅಟೆಂಡ್ ಮಾಡಿರ್ಬೋದು, ಎಷ್ಟೋ ಒಂದು ಜ್ಯೋತಿಷಿಗಳ ಹತ್ರ ಹೋಗಿ ನೀವು ಅಲ್ಲಿಂದನೋ ರಿಸಲ್ಟ್ ಸಿಗದೆ ಬಂದಿರ್ಬೋದು. ಆದರೆ ನಾವು ಯೂನಿಕ್ ಟ್ರುತ್ ಅವರು ನಿಮ್ಮ ಬ್ರೈನ್ ಮೆಕ್ಯಾನಿಸಮ್ ಬಗ್ಗೆ ಹೇಳ್ತೀವಿ. ನಾವು ಬೇರೆ ಪ್ರಪಂಚದ ವಿಚಾರಗಳು ಯಾವನ್ನು ಹೇಳುವುದಿಲ್ಲ, ಯಾಕೆಂದರೆ ನಿಮಗೆ ಅದರಲ್ಲಿ ಇಂಟ್ರೆಸ್ಟ್ ಇಲ್ಲ. ಬಟ್ ನಿಮಗೆ ಯಾವುದೋ ಒಂದು ಎಜುಕೇಷನ್ ಸಿಸ್ಟಮ್ ತೊಗೊಂಬಂದ್ಬಿಟ್ಟು ಪ್ರಪಂಚದೆಲ್ಲ ವಿಚಾರ ಹೇಳಿ ನಿಮಗೆ ಇಷ್ಟ ಇಲ್ದಿರೋದೇ ಕಲಿಸಿರೋದಕ್ಕೋಸ್ಕರವಾಗಿ ನಿಮ್ಮ ಬಗ್ಗೆ ನೀವು ಕಲ್ತ್ಕೊಳಕ್ಕೆ ತಿಳ್ಕೊಳಕ್ಕೆ ಹಿಂದೆ ಉಳಿತಿದ್ದೀರಾ. ಅದು ಪ್ರಪಂಚದ ಒಂದು ಅತಿ ದೊಡ್ಡ ದುರಂತ ಅಂತ ಹೇಳಬೇಕು. ಸೊ ಹಾಗಾಗಿ ನಿಮ್ಮ ಬಗ್ಗೆ ನೀವು ತಿಳ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮುರಳಿ ಸರ್, ಈಗ ನಂದೊಂದು ಕ್ಯೂರಿಯಾಸಿಟಿ. ಈಗ ಒಂದು ರೂಮಲ್ಲಿ ಒಂದಷ್ಟು ಜನ, ಒಂದು ಕ್ರೌಡ್ ಇದೆ, ಆದರೆ ಯಾರನ್ನೋ ಒಬ್ಬರನ್ನ ಆಯ್ಕೆ ಮಾಡ್ಕೊಂಡು ನಾವಲ್ಲಿ ಕೂತಿರ್ತೀವಿ. ಇಫ್ ಅಟ್ ಆಲ್ ಈ ಅಡ್ಯಾಪ್ಟಿವ್ ಬಿಹೇವಿಯರ್ ಪರ್ಸ್ನಾಲಿಟಿ ಇರುವಂಥ ಒಂದು ಮನುಷ್ಯ ಇನ್ಫ್ಲೂಯೆನ್ಷಿಯಲ್ ಜೊತೆ ಕೂತಿದ್ರೆ ಆಗ ಏನಾಗುತ್ತೆ? ಅವರ ಒಂದು ಬಿಹೇವಿಯರಲ್ ಆಗ ಅವರ ಒಂದು ಇಂಟರ್ಪರ್ಸನಲ್ ಕನೆಕ್ಟಿವಿಟಿ ಹೇಗಿರುತ್ತೆ? ಇನ್ನು ಡಾಮಿನಿಕ್ ಆಗಿರುವಂಥ ಅಂಥವ್ರ ಜೊತೆ ಕೂತಾಗ, ಡಾಮಿನೇಟಿವ್ ಇರುವಂಥ ಪರ್ಸ್ನಾಲಿಟಿ ಜೊತೆ ಕೂತಾಗ ಅವರ ಒಂದು ಇಂಟರ್ಪರ್ಸನಲ್ ಕನೆಕ್ಟಿವಿಟಿ ಹೇಗಿರುತ್ತೆ? ಹೂ ವಿಲ್ ವಿನ್ ದ ಸಿಚುವೇಶನ್ ಆ್ಯಂಡ್ ಹೂ ವಿಲ್ ವಿನ್ ದ ಕ್ರೌಡ್? See, it's not truly about winning concept. So let me explain the entire process so that you will understand better. ಸೊ ಈಗ ಇನ್ಫ್ಲೂಯೆನ್ಷಿಯಲ್ ನೀವು, ನಾನು ಅಡ್ಯಾಪ್ಟಿವ್ ಅಂತ ಹೇಳಿದ್ರೆ ನಮ್ಮಿಬ್ಬರಲ್ಲಿ ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಸ್ವಲ್ಪ ಚೆನ್ನಾಗಿರುತ್ತೆ. ಸೊ ಇವಾಗ ನಿಮಗೆ ಒಂದು ಸ್ವಲ್ಪ ಫಾಸ್ಟಾಗಿ ಕೆಲಸ ಮಾಡಬೇಕನ್ನೋ ನೇಚರ್ ಇದ್ದರೂ ಕೂಡ ನೀವು ಅಡ್ಯಾಪ್ಟಿವ್ ಜೊತೆ ಒಂದು ಸ್ವಲ್ಪ ಹೊಂದಿಕೊಳ್ಳುವಂಥ ನೇಚರ್ ಇರುತ್ತೆ. ಅಡ್ಯಾಪ್ಟಿವ್ ಅಂದರೆ ಸ್ವಲ್ಪ ಸ್ಲೋ ಆಗಿ ಕೆಲಸ ಮಾಡೋರು ಅಂತ, ಅವರಿಗೆ ಏನೇ ಕೆಲಸ ಮಾಡಿದರೂ ಬೆಸ್ಟ್ ಮಾಡಬೇಕಂತ ಒಂದು ಆಲೋಚನೆ ಇರುತ್ತೆ. ಅದಕ್ಕೋಸ್ಕರ ಅಡ್ಯಾಪ್ಟಿವ್ ಅವ್ರು ಏನು ಮಾಡ್ತಾರೆ, ನಿಧಾನ ಕೆಲಸ ಮಾಡ್ತಾರೆ, ಎರಡನೇ ಸತಿ ಮಾಡೋಕ್ಕೆ ಇಷ್ಟಪಡಲ್ಲ. ದಿಸ್ ಈಸ್ ದ ಕೋರ್ ನೇಚರ್ ಆಫ್ ಅಡ್ಯಾಪ್ಟಿವ್ ಪರ್ಸ್ನಾಲಿಟಿ. ಇನ್ಫ್ಲೂಯೆನ್ಷಿಯಲ್ ಪರ್ಸ್ನಾಲಿಟಿ ಅವರಿಗೆ ಎಲ್ಲ ಕೆಲಸ ಫಾಸ್ಟಾಗಿ ಆಗಬೇಕು. ಮಿಸ್ಟೇಕ್ ಆದರೂ ಕೂಡ ದೆನ್ ಆ್ಯಂಡ್ ದೇರ್ ಇಟ್ ಸೆಲ್ಫ್ ದೇ ಟ್ಯೂನ್ ದೆಮ್ ಸೆಲ್ಫ್ ಆ್ಯಂಡ್ ದೇ ಡೂ ರೈಟ್. ಓಕೆ. ಸೊ ದೇ ವಿಲ್ ನೆವರ್ ಶೋಕೇಸ್ ದೆಮ್ ಸೆಲ್ಫ್ ದ್ಯಾಟ್ ಐ ಹ್ಯಾವ್ ಡನ್ ಅ ಮಿಸ್ಟೇಕ್ ಅಂತ. ನಾನು ಮಿಸ್ಟೇಕ್ ಮಾಡಿದ್ದೀನಿ ಅಂತ ಇನ್ಫ್ಲೂಯೆನ್ಷಿಯಲ್ ಪರ್ಸ್ನಾಲಿಟಿ ಅವರು ತೋರಿಸ್ಕೊಳೋದೇ ಇಲ್ಲ. ನನಗೆ ಈ ಥರ ವಿಚಾರ ಗೊತ್ತಿಲ್ಲ ಅಂತ ತೋರಿಸ್ಕೊಳೋಕ್ಕೂ ಇಷ್ಟಪಡಲ್ಲ. ಅಷ್ಟು ಬೇಗ ಅವ್ರ ಬ್ರೈನ್ ಒಂದು ಸೊಲ್ಯೂಷನ್ ಕಂಡುಹಿಡ್ದು ಅದನ್ನು ಎಕ್ಸಿಕ್ಯೂಟ್ ಮಾಡಿಬಿಡುತ್ತೆ. We people cannot get to know about that influential nature like that. That is what I said. Influential personality ಗೆ infinite potential ಇದೆ ಅಂತ. ದಟ್ ಈಸ್ ವಾಟ್ ಇನ್ಫ್ಲೂಯೆನ್ಷಿಯಲ್ ಆ್ಯಂಡ್ ಅಡ್ಯಾಪ್ಟಿವ್. ಇವಾಗ ಡಾಮಿನೆಂಟ್ ಪರ್ಸನ್ ನಮ್ಮ ಜೊತೆ ಕೂತ್ಕೊಂಡಿದ್ದಾರೆ ಅಂತ ಅಂದ್ಕೊಳ್ಳಿ. ಈ ಡಾಮಿನೆಂಟ್ ಪರ್ಸ್ನಾಲಿಟಿ ಅವ್ರು ಏನು ಮಾಡ್ತಾರಪ್ಪ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ಡಾಮಿನೆಂಟ್ ಪರ್ಸನ್ ಅಪ್ಪ ಅಥವಾ ಅಮ್ಮ ಅಂತ ಅಸ್ಯೂಮ್ ಮಾಡ್ಕೊಂಡ್ಬಿಡೋಣ. ಈ ಅಪ್ಪ ಅಮ್ಮ ಯಾರಾದರೂ ಒಬ್ಬರು ಮನೆಯಲ್ಲಿ ಡಾಮಿನೆಂಟ್ ಪರ್ಸ್ನಾಲಿಟಿ ಇದ್ದಾರೆ ಅಂದರೆ ಆ ಮನೆಯಲ್ಲಿ ಅಡ್ಯಾಪ್ಟಿವ್ ಅಥವಾ ಇನ್ಫ್ಲೂಯೆನ್ಷಿಯಲ್ ಮಗು ಇದೆ ಅಂತ ಹೇಳಿದ್ರೆ ನಮ್ಮ ಇಬ್ಬರ ಗ್ರೋತ್ 99% ಆಗುವುದಿಲ್ಲ. ಯಾಕೆ ಅಂದರೆ ಡಾಮಿನೆಂಟ್ ಪರ್ಸ್ನಾಲಿಟಿಯವರು ಹೈ ಲೆವೆಲ್ ಎಕ್ಸ್ಪೆಕ್ಟೇಷನ್ಸ್ ಎಲ್ಲ ಒಂದು ಸತಿ ನಿರ್ಧಾರ ಮಾಡಿದರೆ ಕಡ್ಡಿ ತುಂಡಾದಂಗೆ ಇರುತ್ತೆ. ಓಕೆ, ಆ ಥರ ನಿರ್ಧಾರಗಳನ್ನೇ ಮಾಡಿರ್ತಾರೆ. ಅವ್ರು ಒಂದು ಸತಿ ಮಾಡಿದ ನಿರ್ಧಾರನ ಚೇಂಜ್ ಮಾಡಲ್ಲ. ಅವ್ರದ್ದು ಎಕ್ಸ್ಪೆಕ್ಟೇಷನ್ಸ್ ನಮ್ಮಿಬ್ಬರ ಮೇಲೂ ತುಂಬ ಜಾಸ್ತಿ ಇರುತ್ತೆ. ನಾವು ಸ್ವಲ್ಪ ಸ್ಲೋ, ನೀವು ಅವಾಗವಾಗ ಎಡುತ್ತಾ ಇರ್ತೀರ. ಸೊ ಅದನ್ನು ಡಾಮಿನೆಂಟ್ ಪರ್ಸ್ನಾಲಿಟಿಯವ್ರು ನೋಡಿ ಏನು ಮಾಡಿಬಿಡ್ತಾರೆ, ನಾವು ಇನ್ಕೇಪಬಲ್ ಅಂತ ನಮಗೊಂದು ಟೈಟಲ್ ಕೊಟ್ಕೊಂಡ್ಬಿಡ್ತಾರೆ ಅವ್ರ ಬ್ರೈನಲ್ಲಿ. ಬಟ್ ಟ್ರೂಲಿ ವಿ ಬೋತ್ ಆರ್ ನಾಟ್ ಇನ್ಕೇಪಬಲ್. ಅಂದರೆ ನಮಗೆ ಒಂದು ಪ್ರಾಪರ್ ಇನ್ಫಾರ್ಮೇಷನ್ ಬೇಕಿತ್ತು, ನನ್ನದೇ ಆದಂಥ ಸ್ಟಡಿ ಪೇಸಲ್ಲಿ ಕೆಲಸ ಮಾಡೋಕ್ಕೆ ನನಗೆ ಅಲೋ ಮಾಡಬೇಕಾಗಿತ್ತು. ನಿಮಗೆ ಒಂದು ಅಪ್ರಿಸಿಯೇಷನ್ಸ್ ಬೇಕಾಗಿತ್ತು, ನೀವು ಮಾಡಿದ್ದೆಲ್ಲ ಕೆಲಸಕ್ಕೆ ಅಪ್ರಿಸಿಯೇಷನ್ ಬೇಕಾಗಿತ್ತು, ನನಗೆ ಎನ್ಕರೇಜ್ಮೆಂಟ್ ಬೇಕಾಗಿತ್ತು. ನಾನು ಅಡ್ಯಾಪ್ಟಿವ್, ನೀವು ಇನ್ಫ್ಲೂಯೆನ್ಷಿಯಲ್. ನಿಮ್ಗೆ ಅಪ್ರಿಸಿಯೇಷನ್ ಸಿಕ್ಕಲಿಲ್ಲ ಡಾಮಿನೆಂಟ್ ಪರ್ಸ್ನಾಲಿಟಿಯಿಂದ, ಎನ್ಕರೇಜ್ಮೆಂಟು ಸಿಕ್ಕಲಿಲ್ಲ ಅಡ್ಯಾಪ್ಟಿವ್ ಪರ್ಸ್ನಾಲಿಟಿಗೆ. ಸೊ ನಮಗೆ ಇದೇ ಫುಡ್ ಆಗಿರುತ್ತೆ. ನಿಮ್ಗೆ ಅಪ್ರಿಸಿಯೇಷನ್ ಫುಡ್ ಆದರೆ ಅಡ್ಯಾಪ್ಟಿವ್ಗೆ ಎನ್ಕರೇಜ್ಮೆಂಟ್ ಫುಡ್ಡು. ಡಾಮಿನೆಂಟ್ ಪೀಪಲ್ ಆರ್ ಸೆಲ್ಫ್ ಮೋಟಿವೇಟೆಡ್ ಪೀಪಲ್.
ದೇ ನೆವರ್ ಎವರ್ ಎನ್ಕರೇಜ್ ಎನಿಬಡಿ ಆ್ಯಂಡ್ ದೇ ನೆವರ್ ಎವರ್ ಅಪ್ರಿಷಿಯೇಟ್ ಎನಿಬಡಿ. ಮುರಳಿ ಅವ್ರು ಕಂಪ್ಲೀಟ್ಲಿ ರಾಂಗ್ ಹಂಗಾದರೆ ಅವರು ರಾಂಗ್ ಅಂತ ಏನಲ್ಲ, ಅವ್ರು ಅಂದ್ಕೊಂಡ್ಬಿಟ್ಟಿರ್ತಾರೆ ನಮಗೂ ಕೂಡ ಎನ್ಕರೇಜ್ಮೆಂಟ್ ಅಪ್ರಿಸಿಯೇಷನ್ ಬೇಡ ಅಂತ ಅಷ್ಟೇ. ಬಿಕಾಸ್ ಅವ್ರ ಬ್ರೈನ್ ಏನು ಎಕ್ಸ್ಪೆಕ್ಟ್ ಮಾಡ್ತಿರುತ್ತೆ, ಸೆಲ್ಫ್ ಮೋಟಿವೇಶನ್ನೇ ಇದೆ ಅಲ್ವಾ, ನನಗೆ ನಾನೇ ಕೆಲಸ ಮಾಡ್ತೀನಿ ಅಂದಮೇಲೆ ನನ್ನ ಮಗನೂ ಹಂಗೆ ಮಾಡ್ತಾನೆ ಅನ್ನೋ ಒಂದು ಭ್ರಮೆ, ಅದೇ ರೀತಿ ಮಗಳೂ ಕೂಡ ಅದೇ ರೀತಿ ಮಾಡ್ತಾರೆ ಅನ್ನೋ ಭ್ರಮೆಯಲ್ಲಿ ಇದ್ದೋಗ್ಬಿಡ್ತಾರೆ. ಸೊ ಹಾಗಾಗಿ ಈ ಒಂದು ಅಡ್ಯಾಪ್ಟಿವ್ ಡಾಮಿನೆಂಟ್ ಪರ್ಸ್ನಾಲಿಟಿಯವರು ಇನ್ಫ್ಲೂಯೆನ್ಷಿಯಲ್ ಅಥವಾ ಅಡ್ಯಾಪ್ಟಿವ್ ಮಗುವನ್ನ ಯಾವ ಥರ ಟ್ರೀಟ್ ಮಾಡ್ತಿರ್ತಾರಪ್ಪ ಅಂದರೆ, ನೀವು ಓದಬೇಕಂದ್ರೆ ಓದಬೇಕಷ್ಟೇ, ನಿನಗೇನು ಕೆಲಸ ಮಾಡೋಕ್ಕೆ ಗೊತ್ತಾಗ್ತಿಲ್ಲ ನೀನು ಮಾಡಬೇಕಷ್ಟೇ, ಅದಕ್ಕೆ ಸ್ಕಿಲ್ಸ್ ಹೇಳ್ಕೊಡೋದಾಗಿರಲಿ, ಅದ್ರ ಬಗ್ಗೆ ನಾಲೆಡ್ಜ್ ಕೊಡೋದಾಗಲಿ, ಎಲಾಬ್ರೇಟ್ ಮಾಡೋದಾಗಲಿ, ಇದು ಯಾವುದು ಕೂಡ ಡಾಮಿನೆಂಟ್ ಪರ್ಸನಾಲಿಟಿಯವ್ರಿಗೆ ಗೊತ್ತೇ ಆಗಲ್ಲ. ಅಲ್ಟಿಮೇಟ್ಲಿ ದೇ ಆರ್ ರಿಸಲ್ಟ್ ಓರಿಯೆಂಟೆಡ್. ರಿಸಲ್ಟ್ಸ್ ಮುರಳಿ ಹೆಂಗೆ ಪ್ರೊಡ್ಯೂಸ್ ಮಾಡ್ತಾನೆ ಅಡ್ಯಾಪ್ಟಿವ್ ಆಗಿ, ಅಥವಾ ನೀವು ಇನ್ಫ್ಲೂಯೆನ್ಷಿಯಲ್ ಪರ್ಸ್ನಾಲಿಟಿಯಾಗಿ ಯಾವ ರೀತಿ ಎಕ್ಸಿಕ್ಯೂಟ್ ಮಾಡ್ತಿದ್ದೀರಾ, ದೇ ಡೋಂಟ್ ಕೇರ್. ಸೊ ಹಾಗಾಗಿ ನಮ್ಮಿಬ್ಬರಿಗೆ ಏನಾಗುತ್ತೆ, ಸೊ ಡಾಮಿನೆಂಟ್ ಪರ್ಸ್ನಾಲಿಟಿ ಅಂದರೆ ಭಯ. ಬಿಕಾಸ್ ದೇ ನೆವರ್ ಎವರ್ ಹೆಲ್ಪ್ ಡಸ್, ವಿ ಆರ್ ಲುಕಿಂಗ್ ಫಾರ್ ದ ಹೆಲ್ಪ್, ವಿ ಆರ್ ಲುಕಿಂಗ್ ಫಾರ್ ದ ಗೈಡ್ಲೈನ್ಸ್, ಬಟ್ ದೇ ನೆವರ್ ಡೂ ದ್ಯಾಟ್. ಸೊ ಅದು ಗಗನ ಕುಸುಮ ಇದ್ದಂಗೆ. ಅದೇ ಕಾಣ್ದಿರೋದಕ್ಕೆ ಏನೋ ಕಾಣದ ಕಡಲಿಗೆ ಏನೋ ಹಂಬಲಿಸಿದೆ ಮನ ಅಂತ, ಇದಿಲ್ಲಿದೆ ಕಡಲು ನಮಗೆ ಕಾಣಿಸ್ತಿದೆ, ಇದು ಡಾಮಿನೆಂಟ್ ಪರ್ಸ್ನಾಲಿಟಿ, ಬಟ್ ದೇ ನೆವರ್ ಕಮ್ ಡೌನ್ ಟು ಅವರ್ ಫ್ರೀಕ್ವೆನ್ಸಿ. ಓಕೆ ಓಕೆ ಹಂಗಂತ ಅವ್ರು ತಪ್ಪು ಅಂತ ಹೇಳ್ತಾ ಇಲ್ಲ. ಇವತ್ತು ನನ್ನ ರಿಸರ್ಚ್ ಪ್ರಕಾರ ಮೇಡಮ್, ಒಂದು ಫ್ಯಾಮಿಲಿಯಲ್ಲಿ ಅಪ್ಪ ಅಮ್ಮ ಯಾರಾದರೂ ಒಬ್ಬರು ಡಾಮಿನೆಂಟ್ ಆಗಿ ವ್ಯಕ್ತಿತ್ವ ಇದೆ ಅಂದರೆ, ಅದೇ ಮನೆಯಲ್ಲಿ ಏನಾದರೂ ಅಡ್ಯಾಪ್ಟಿವ್ ಅಥವಾ ಇನ್ಫ್ಲೂಯೆನ್ಷಿಯಲ್ ಮಗು ಹುಟ್ಟಿದೆ ಅಂದರೆ ಆ ಮಗು ಸಂತೋಷವಾಗಿ ಇಲ್ಲ. ಯಾಕೆ ಅಂದರೆ ಚಿಕ್ಕ ವಯಸ್ಸಿನಿಂದನೂ ಹೆಜ್ಜೆ ಹೆಜ್ಜೆಗೆ ಗೈಡ್ಲೈನ್ಸ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಿತ್ತು ಇನ್ಫ್ಲೂಯೆನ್ಷಿಯಲ್ ಪರ್ಸ್ನಾಲಿಟಿ ಮತ್ತು ಅಡ್ಯಾಪ್ಟಿವ್ ಪರ್ಸ್ನಾಲಿಟಿ. ಇದು ನಮಗೆ ಚಿಕ್ಕ ವಯಸ್ಸಲ್ಲಿ ಸಿಕ್ಕಲಿಲ್ಲ. ಯಾಕೆ ಅಂದರೆ ಡಾಮಿನೆಂಟ್ ಪರ್ಸ್ನಾಲಿಟಿ ಅವರಿಗೆ ಆ ಪೇಷನ್ಸ್ ಇರಲ್ಲ. ಅವ್ರು ಯಾವಾಗಲೂ ಬೇರೆಯವ್ರನ್ನ ಲೀಡ್ ಮಾಡೋಕೆ ಕೊಟ್ಟಿದ್ದಾರೆ ವಿನಃ, ಅಥವಾ ಬೇರೆಯವರಿಗೆ ಹೈ ಲೆವೆಲ್ ಇರೋರಿಗೆ ಮಾತ್ರ ಅವ್ರ ಜೊತೆಯಲ್ಲಿ ಹೋಗೋಕ್ಕೆ ಇಷ್ಟಪಡ್ತಾರೆ ವಿನಃ ಲೋ ಲೆವೆಲ್ ಪೀಪಲ್ಗೆ ಕನೆಕ್ಟ್ ಮಾಡ್ಕೊಳಕ್ಕಾಗಲ್ಲ. ಅವ್ರು ಲೋ ಲೆವೆಲ್ ಪೀಪಲ್ ಅಂತ ನಮ್ಮನ್ನು ಯಾಕೆ ಕನ್ಸಿಡರ್ ಮಾಡಿಬಿಡ್ತಾರಪ್ಪ ಅಂದರೆ, ನಾವು ಯಾವುದೋ ಒಂದು 2-3 ಕೆಲಸಗಳಲ್ಲಿ ಫೇಲ್ ಆಗಿಬಿಡ್ತೀವಿ, ಅಥವಾ ನಾವು ರಿಲೇಷನ್ಶಿಪ್ಪಿಗೆ ಹೆಚ್ಚಿನದಾಗಿ ಆದ್ಯತೆ ಕೊಡ್ಕೊಂಡು ಕೂತ್ಕೊಂಡ್ಬಿಡ್ತೀವಿ. ಅವ್ರು ರಿಲೇಷನ್ಶಿಪ್ಪಿಗೆಲ್ಲ ಆದ್ಯತೆ ಕೆಲಸ ಮಾಡೋ ಸಮಯದಲ್ಲಿ ವೆರಿ ಹೈಲಿ ಪ್ರಾಕ್ಟಿಕಲ್ ಈಸ್ ಒನ್ ಆಫ್ ದ ವೀಕ್ನೆಸ್ ಇನ್ ದಟ್ ಪರ್ಟಿಕ್ಯುಲರ್ ಪರ್ಸನಾಲಿಟಿ. ಅವ್ರ ವೀಕ್ನೆಸ್ಸೇ ಹೈಲಿ ಪ್ರಾಕ್ಟಿಕಲ್ ಇರಬೇಕಾದ್ರೆ ನಾವು ಪ್ರಾಕ್ಟಿಕಲರ್ ಆಗಿರಲಿ ಇಂಪ್ರಾಕ್ಟಿಕಲರ್ ಆಗಿರಲಿ ನಮಗೆ ಏನು ಬೇಕು ಅದನ್ನು ಕೊಡಿ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತಿರ್ತೀವಿ. ದೇ ನೆವರ್ ಕಮ್ ಡೌನ್. ಸೊ ಹಾಗಾಗಿ ಡಾಮಿನೆಂಟ್ ಅಂತ ನಿಮಗೆ ಯಾರಾದರೂ ಪೇರೆಂಟ್ಸ್ ಅಂದ್ಕೊಳ್ತೀರಿ ಮನೇಲಿ ಅಂದರೆ, ನಿಮ್ಮ ಮಗು ನಿಮ್ಮಿಂದ ಖುಷಿಯಾಗಿರೋಕ್ಕೆ ಸಾಧ್ಯ ಇಲ್ಲ. ಮತ್ತು ಇನ್ನೂ ಒಂದು ಬ್ಯೂಟಿಫುಲ್ ಸೀಕ್ರೆಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾರು ಡಾಮಿನೆಂಟ್ ಪರ್ಸ್ನಾಲಿಟಿ ಇರ್ತಾರೆ ಅವರಿಗೆ ಎಂಥ ಚೈಲ್ಡ್ಹುಡ್ ಸಿಕ್ಕಿದ್ರೂ ಕೂಡ ಅವ್ರ ಗೋಲ್ನ ಅವ್ರು ಅಚೀವ್ಮೆಂಟ್ ಮಾಡಿರ್ತಾರೆ. ಅವ್ರು ಡಾಕ್ಟರ್ ಆದರೂ ಆಗಿರ್ತಾರೆ, ಇಂಜಿನಿಯರ್ ಆಗಿರ್ತಾರೆ, ಇನ್ನೊಂದು ಬಿಸ್ನೆಸ್ ಓನರ್ ಆಗಿರ್ತಾರೆ. ಇರ್ರೆಸ್ಪೆಕ್ಟಿವ್ ಅವ್ರು ಆಗಿರ್ತಾರೆ. ನಿಮಗೆ 95% ಸಕ್ಸಸ್ ಆಗಿರ್ತಾರೆ ಡಾಮಿನೆಂಟ್ ಪರ್ಸ್ನಾಲಿಟಿ ಅವರು. 5% ಅವರು ಫುಲ್ ಡ್ಯಾಮೇಜ್ ಆಗಿಬಿಟ್ಟು ಅವ್ರು ಸಾಧನೆ ಮಾಡೋಕ್ಕಾಗಿರಲ್ಲ. ಅಪ್ರಾಕ್ಸಿಮೇಟ್ಲಿ ಒಂದು 90% ಆಫ್ ದ ಡಾಮಿನೆಂಟ್ ಆರ್ ಸಕ್ಸೀಡೆಡ್ ಪೀಪಲ್ ಅಂತ ಕರೆದುಬಿಡ್ಬೋದು. ಸೊ ಅವ್ರ ಕೆಳಗಡೆ ಇರುವಂಥ ಮಕ್ಕಳಾಗಿರ್ಬೋದು ಅಥವಾ ಸಬಾರ್ಡಿನೇಟ್ಸ್ ಆಗಿರ್ಬೋದು ತುಂಬ ಕಷ್ಟಪಡ್ತಾರೆ. ಸೊ ಹಾಗಾಗಿ ಅವ್ರನ್ನ ನೀವು ಮೇಲೆ ಎತ್ತುವ ಜವಾಬ್ದಾರಿ ನಿಮ್ಮದ್ದೇ. ಡಾಮಿನೆಂಟ್ ಪರ್ಸನಾಲಿಟಿಯವರು ನೀವು ಏನನ್ನ ಬೇಕಾದರೂ ಸೃಷ್ಟಿಸಬಹುದು, ಆ ಥರ ಶಕ್ತಿ ನಿಮ್ಮಲ್ಲಿದೆ. ನಿಮ್ಮ ಮಕ್ಕಳ ಲೈಫನ್ನು ನೀವು ಕ್ರಿಯೇಟ್ ಮಾಡ್ಬೋದು. ಹಾಗಾಗಿ ನಿಮ್ಮ ಮಕ್ಕಳ ವ್ಯಕ್ತಿತ್ವ ಏನು ಅಂತ ಒಮ್ಮೆ ತಿಳ್ಕೊಳ್ಳಿ. ಇವಾಗ ಫಾರ್ ಎಕ್ಸಾಂಪಲ್ ಸಚಿನ್ ತೆಂಡೂಲ್ಕರ್ ಇಸ್ ದ ಗಾಡ್ ಆಫ್ ಕ್ರಿಕೆಟ್ ಅಂತ ಕರೀತಾರೆ. ವೈ ಹಿ ಎಕ್ಸ್ಪೆಕ್ಟೆಡ್ ಈಸ್ ಓನ್ ಸನ್ ಟು ಬಿ ಇನ್ ಟು ಕ್ರಿಕೆಟ್, ಇಟ್ ಈಸ್ ಕಂಪ್ಲೀಟ್ಲಿ ರಾಂಗ್. ಅವನದೇನೋ ಸ್ಕಿಲ್ ಇತ್ತು, ಅವನದೇನೋ ಪೊಟೆನ್ಷಿಯಲ್ ಇತ್ತು, ಮಾಡ್ಬೋದಿತ್ತು, ಅದು ಆಗ್ತಿತ್ತು. ಬಟ್ ಅವ್ರು ಏನು ಕರ್ಕೊಂಬಂದರು, ಇದೇ ಕ್ರಿಕೆಟ್ ಇಂಡಸ್ಟ್ರಿ ಕರ್ಕೊಂಬಂದರು. ಅವನು ಅವ್ರ ಅಪ್ಪನ ಥರ ಎಕ್ಸಿಕ್ಯೂಟ್ ಮಾಡೋಕ್ಕಾಗಲಿಲ್ಲ. ಇವಾಗ ಒಂದು ಲೈಫ್ ಏನು, ಇದನ್ನೆಲ್ಲ ನಾವು ಪೇರೆಂಟ್ಸ್ ಥಿಂಕ್ ಮಾಡಬೇಕಾಗುತ್ತೆ. ದೆರ್ ಆರ್ ಎನ್ ನಂಬರ್ ಆಫ್ ಸೀಕ್ರೆಟ್ಸ್ ಬಿಹೈಂಡ್ ಆಲ್ ದೀಸ್ ಥಿಂಗ್ಸ್. ಇವಾಗ ಶಾರುಖ್ ಖಾನ್ ಮಗ ಅಂತ ಹೇಳ್ತಾರೆ. ಶಾರುಖ್ ಖಾನ್ ಮಗ ಏನಾದ, ಶಾರುಖ್ ಖಾನ್ ಮಗಳು ಏನಾದರೂ, ಅವ್ರ ಕ್ಯಾಲಿಬರ್ಸ್ಗಳೇನು. ಸೊ ಎಲ್ಲ ಕೆಲವೊಂದು ಒಬ್ಬ ವ್ಯಕ್ತಿಗೆ ಸ್ಕಿಲ್ಸ್ ಇಲ್ಲ ಅಂದರೂ ಅಪ್ಪ ಅಮ್ಮ ದುಡ್ಡು ಕೊಟ್ಟಾದರೂ ಏನಾರೋ ಒಂದು ಮಾಡಿಬಿಡ್ತಾರೆ. ದಟ್ ಈಸ್ ನಾಟ್ ಪರ್ಮನೆಂಟ್. ದೇ ಆರ್ ನಾಟ್ ಕಂಪ್ಲೀಟ್ಲಿ ಸ್ಯಾಟಿಸ್ಫೈಡ್ ಸೋಲ್ಸ್ ಅಂತ ಹೇಳ್ಬಿಡ್ಬೋದು. ಹಾಗಾಗಿ ಯಾವ ಮಗುವಲ್ಲಿ ಏನು ಸ್ಕಿಲ್ಲು ಪರ್ಸ್ನಾಲಿಟಿ ಇದೆ ಅದ್ರ ಪ್ರಕಾರ ಪೇರೆಂಟಿಂಗ್ ಮಾಡೋದು ತುಂಬ ಇಂಪಾರ್ಟೆಂಟ್. ಓಕೆ, ಸೊ ಅಲವಿಂಗ್ ದ ಇಂಡಿವಿಜುವಾಲಿಟಿ ಟು ಫ್ಲರಿಶ್ ಬೈ ಇಟ್ ಸೆಲ್ಫ್ ಆ್ಯಂಡ್ ನರ್ಚರಿಂಗ್ ಅಕಾರ್ಡಿಂಗ್ಲಿ ನಮಗೆ ಹೆಲ್ಪ್ ಮಾಡುತ್ತೆ ಟು ದ ಮೋಸ್ಟ್ ಆಫ್ ದ ಎಕ್ಸ್ಟೆಂಟ್. ಅದೊಂದೇ ನಮಗೆ ಹೆಲ್ಪ್ ಮಾಡೋದು. ಸೊ ನಾವು ಯಾರೇ ಇರಬಹುದು, ಆ ಮಗುವಿನ ಲೈಫಲ್ಲಿ ಆ ಮಗುವಿನ ಮನಸ್ಸಿನ ಮೇಲೆ ಎಷ್ಟು ಪ್ರಭಾವ ಬೀರ್ತೀವಿ ಅನ್ನೋದನ್ನು ನಾವು ಫಸ್ಟ್ ಅರಿತುಕೊಂಡು ದೆನ್ ವಿ ಹ್ಯಾವ್ ಟು ಗೈಡ್ ದ ಕಿಡ್ಸ್ ಅಕಾರ್ಡಿಂಗ್ಲಿ. ಕಾರ್ಯಕ್ರಮಕ್ಕೆ ಆಗಮಿಸಿ ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ಧನ್ಯವಾದ.
ವೀಕ್ಷಕರೇ, ಇದಾಗಿತ್ತು ಈ ದಿನದ ವಿಶೇಷ ಸಂಚಿಕೆ ಆರೋಗ್ಯವೇ ಭಾಗ್ಯ. ಮುಂಬರುವಂತಹ ಸಂಚಿಕೆಗಳಲ್ಲಿ ಇನ್ನೂ ವಿಶೇಷವಾದಂತಹ ಮತ್ತಷ್ಟು ಮಾಹಿತಿಯನ್ನು ನಿಮಗಾಗಿ ತಲುಪಿಸುವಂತಹ ಪ್ರಯತ್ನದಲ್ಲಿ ನಾವಿರ್ತೀವಿ. ಯುನಿಕ್ ಟ್ರೂತ್ ಸಂಸ್ಥೆಗೆ ನೀವು ಕೂಡ ಭೇಟಿ ನೀಡಿ, ಇಂದೇ ಭೇಟಿ ನೀಡಿ. ನಿಮ್ಮ ಒಂದು ವ್ಯಕ್ತಿತ್ವದ ಕುರಿತಾಗಿ, ನಿಮ್ಮ ಚೈಲ್ಡ್ ಪರ್ಸನಾಲಿಟಿಯ ಕುರಿತಾಗಿ, ಹಾಗೂ ಏನೇ ಒಂದು ಮಾಹಿತಿ, ಬಿಹೇವಿಯರಲ್ ಥೆರಪಿ ಇರಬಹುದು, ಯಾವುದೇ ಒಂದು ಮಾಹಿತಿ ಮಾರ್ಗದರ್ಶನ ನಿಮಗೆ ಬೇಕಿದ್ದಲ್ಲಿ ಈ ಒಂದು ವೆಬ್ಸೈಟ್ ನೀವು ಗೂಗಲಲ್ಲಿ ಸರ್ಚ್ ಮಾಡಿ, uniktruth.in. ಸೊ ನಿಮಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ. ನೇರವಾಗಿ ಭೇಟಿ ಮಾಡಿ ಮನಸ್ಸಿನಲ್ಲಿರುವಂಥ ಆತಂಕವನ್ನು ಪರಿಹರಿಸ್ಕೊಳ್ಳಿ. ಮತ್ತೊಮ್ಮೆ ಸಿಗ್ತೀನಿ. ವಂದನೆಗಳು.